ದೈವಾರಾಧನೆ ಯಾಕಿಷ್ಟು ಮಹತ್ವ ಪಡ್ಕೊಂಡಿದೆ? ಸಾಮಾನ್ಯ ಜನರಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಆ ಪರಿಸರದ ಮಹತ್ವಗಳನ್ನು ಪ್ರಪಂಚಕ್ಕೆ ತಿಳಿಸ್ಕೊಟ್ಟಿದ್ದು ದೈವಗಳು. ಹಿಂದೆ ತುಂಬ ಶೋಷಣೆಗೆ ಒಳಗಾಗಿ ಕಾನೂನಿಷ್ಟು ಬಲವಾಗಿಲ್ಲದ ಹೊತ್ತಲ್ಲಿ ಎಲ್ಲ ಕಡೆಯೂ ಜನ ಕೋರ್ಟಿಗೆ ಸ್ಟೇಷನ್ನಿಗೆ ಹೆದರುತ್ತಾರೋ ಗೊತ್ತಿಲ್ಲ. ನಾನು ದೈವಕ್ಕೆ ಪ್ರಾರ್ಥನೆ ಮಾಡಿಕೊಳ್ತೀನಿ ಅಂದರೆ ದೈವಾರಾಧನೆ ಮಹತ್ವ ಏನು ಅಂತ ಒಂದು ಸಮುದ್ರವನ್ನು ಅಳೆದ ಹಾಗೆ ದೈವಾರಾಧನೆಯನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಹೋದರೆ, ಯಾಕೆ ಅದರೊಳಗೆ ಅಷ್ಟು ಗೂಢಾರ್ಥಗಳುಂಟು. ನಿನ್ನೆ ನಮ್ಮ ಆಶ್ರಮದ ವಿಜಯ್ ಕುಮಾರ್ ಶೆಟ್ಟರು ಒಂದು ನಾಟಕವನ್ನು ಮಾಡಿದರು, ಶಿವಗುಳಿಗ ಅಂತ. ಅವರೇ ರೈಟಿಂಗ್ ಬರೆದುಬಿಟ್ಟು ಅದರ 555ನೇ ಶೋವಿನ ಉದ್ಘಾಟನೆಗೆ ನಾನು ಹೋದಾಗ ನನ್ನ ತಲೆಯಲ್ಲಿ ಬಂತು, ಈ ಎಲ್ಲ ನಾಟಕಗಳನ್ನು ಜನ ಇಷ್ಟು ಇಷ್ಟಪಡ್ತಾ ಇದ್ದಾರೆ, ಅದರ ಹಿಂದೆ ಏನುಂಟು. ಅದನ್ನಿಲ್ಲೇ ಬರೀಲಿಕ್ಕೆ ಹೇಳಿತ್ತು ಆಶ್ರಮದಲ್ಲಿ, ಗುರುಗಳ ಸಾನ್ನಿಧ್ಯದಲ್ಲಿ ಅದನ್ನು ಬರಿಬೇಕು ಅಂತ ಹೇಳಿ ಬರವಣಿಗೆ ಆದ ಒಂದು ನಾಟಕ. ಸೊ ಆವಾಗ ನಮ್ಮ ತಲೆಯಲ್ಲಿ ಬಂತು, ಈ ದೈವಾರಾಧನೆ ಯಾಕಿಷ್ಟು ಮಹತ್ವ ಪಡ್ಕೊಂಡಿದೆ. ದೈವ ಅಂತ ಹೇಳಿದರೆ ಶಿವನ ಗಣಗಳು, ಶೈವ ಗಣಗಳು ಅಂತಲೂ ಹೇಳುತ್ತಾರೆ. ಕೈಲಾಸದಿಂದ ಮರ್ತ್ಯಲೋಕದ ಧರ್ಮವನ್ನು ರಕ್ಷಣೆ ಮಾಡಿದಾಗ, ಇಲ್ಲಿ ಸಮಾನತೆಯನ್ನು ತರೋ ಉದ್ದೇಶದಿಂದ ಭಗವಂತ ಮೇಲು ಕೀಳು, ದುಡ್ಡಿದ್ದವನು ಬಡತನ ಈ ಎಲ್ಲ ಮಿತಿ ಮೀರಿ ಹೋದಾಗ, ಇವರೆಲ್ಲ ಏನು ವ್ಯತ್ಯಾಸಗಳು, ನಾನು ಬಡವ ಅವನು ಶ್ರೀಮಂತ ಬಡವನಂತ ಉಳ್ಳಿಕ್ಕೆ ಶುರು ಮಾಡಿದಾಗ, ಮಡಿ ಮೈಲಿಗೆಯ ಕಾರಣದಲ್ಲಿ ಒಂದಿಷ್ಟು ಜನಕ್ಕೆ ದೇವಸ್ಥಾನಗಳು ನಿಷಿದ್ಧವಾದಾಗ, ಭಗವಂತ ತನ್ನ ಅಂಶವಾದ ಶಿವನ ಗಣಗಳನ್ನು ಭೂಮಿಯ ರಕ್ಷಣೆಗೆ ಅತಿ ಸಾಮಾನ್ಯರನ್ನು ಸ್ಪರ್ಶಿಸುವಾಗಿ ಈ ದೈವಗಳ ಉತ್ಪತ್ತಿ ಆಯಿತು. ಅದು ಅಣ್ಣಪ್ಪ ಸ್ವಾಮಿ ಆಗಿರ್ಬೋದು, ಅಥವಾ ಗುಳಿಗ ದೈವ ಆಗಿರ್ಬೋದು, ಪಂಜರುಳ್ಳಿ ಆಗಿರ್ಬೋದು, ಕಲ್ಕುಡ ಆಗಿರ್ಬೋದು, ಕಲ್ಲುರುಟಿ ಆಗಿರ್ಬೋದು, ಸತ್ಯದೇವತೆ ಆಗಿರ್ಬೋದು. ಪ್ರತಿ ದೇವತೆಗಳ ಹಿನ್ನೆಲೆಯಲ್ಲಿ ಕಾಮನ್ ಆಗಿ ಕಾಣೋ ಒಂದು ಫ್ಯಾಕ್ಟ್ ಏನು ಅಂದರೆ, ಸಾಮಾನ್ಯ ಜನರಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಸಾಮಾನ್ಯ ಜನರು ಯಾರು ದೇವರನ್ನು ತಿಳ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ, ಅವರಲ್ಲಿ ದೈವತ್ವದ ಸ್ಪರ್ಶ ಆಗಬೇಕು ಅನ್ನೋ ಉದ್ದೇಶದಿಂದ ಕೋಟಿ ಚೆನ್ನಯ್ಯ ಆಗಿರ್ಬೋದು, ಈ ದೈವಾರಾಧನೆ ಅಥವಾ ದೈವಗಳ ಆವಿರ್ಭಾವ ಶಿವನ ಅನುಗ್ರಹದಿಂದ ಆಯಿತು ಅನ್ನೋದು ನಮ್ಮ ಭಾವನೆ. ಸೊ ಆ ದೈವಾರಾಧನೆ ಮಹತ್ವ ಏನು, ಸಾಮಾಜಿಕವಾಗಿ ಏನೆಲ್ಲ ಮಹತ್ವಗಳಿದೆ. ನಾನು ನೋಡಿದ ಹಾಗೆ ನಮ್ಮ ಸಿಟಿಗಳಲ್ಲಿ ವೃದ್ಧಾಶ್ರಮಗಳುಂಟು. ಈ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕನ್ನಡದಲ್ಲಿ ವೃದ್ಧಾಶ್ರಮಗಳ ಸಂಖ್ಯೆ ಕಮ್ಮಿ. ಕಾರಣ, ಉತ್ತರ ಕರ್ನಾಟಕದಲ್ಲಿ ಶರಣ ಸಂಪ್ರದಾಯ ಶರಣರ ಧರ್ಮದ ಇಂಪ್ಯಾಕ್ಟ್, ತಂದೆ ತಾಯಿಯೇ ದೇವರು ಅನ್ನೋ ಭಾವ. ದಕ್ಷಿಣ ಕನ್ನಡದಲ್ಲಿ ಯಾಕೆ ಈ ಮಟ್ಟಕ್ಕೆ ವೃದ್ಧಾಶ್ರಮಗಳ ಕಮ್ಮಿ ಇದೆ ಅಂತ ನಿನ್ನೆ ನನಗೊಂದು ಆಲೋಚನೆ ಬಂತು. ಕಾರಣ ಇಷ್ಟೇ, ಅಲ್ಲಿಯ ದೈವಗಳ ಕಾರಣದಿಂದ. ಒಂದು ದೈವಾರಾಧನೆ ಆಗಬೇಕಾದ್ರೆ ಅದು ಎಲ್ಲ ಕುಟುಂಬದವರನ್ನು ಒಂದು ಸೇರಿಸುತ್ತೆ. ಒಬ್ಬರೇ ಮಾಡಲಿಕ್ಕೆ ದೈವಗಳ ಪರ್ಮಿಷನ್ ಕೊಡಲ್ಲ. ಅರ್ಥ ಏನು, ತಮ್ಮ ಕಾರಣದಿಂದ ಆ ಕುಟುಂಬ ಆ ಮನೆತನವನ್ನು ಒಗ್ಗೂಡಿಸೋ ಕಾರ್ಯಕ್ರಮ. ಒಂದು ದೈವಾರಾಧನೆ ಅಂದರೆ ಜಾಸ್ತಿ ಅಲ್ಲಿ ಬಿಲ್ಲವರು, ಶೆಟ್ಟರು, ಬೇರೆ ಬೇರೆ ದಕ್ಷಿಣ ಕನ್ನಡದಲ್ಲಿ ಜಾಸ್ತಿ ಬಂಟ ಸಮುದಾಯ, ಬಿಲ್ಲವ ಸಮುದಾಯಗಳು ಜಾಸ್ತಿ ಇರುವುದು ನನಗೆ ಕಾಣ್ತದೆ. ಅವರೆಲ್ಲ ಎಲ್ಲೆಲ್ಲಿ ಇದ್ದರೂ ಆ ದೈವಾರಾಧನೆ ಹೊತ್ತಲ್ಲಿ ಮನೇಲಿ ಒಂದಾಗ್ತಾರೆ. ಅವರೆಲ್ಲರೂ ಆ ಮನೆ ವಯಸ್ಸಾದವರಿಗೆ ವಿಳೆದೆಲೆ ಅಡಿಕೆ ಕೊಟ್ಟು ನಮಸ್ಕಾರ ಮಾಡೋ ಪದ್ಧತಿ ಇದೆ. ಅದು ನಾಗನ ಆರಾಧನೆ ಇರ್ಬೋದು ಅಥವಾ ದೈವಗಳ ಆರಾಧನೆ ಇರ್ಬೋದು. ಆ ಸಂಸ್ಕಾರದ ಹುಟ್ಟು ಮೂಲ ಯಾವುದು? ದೈವ. ಎಲ್ಲರನ್ನು ಒಟ್ಟಿಗೆ ಕೈ ಹಿಡಿದು ಊರನ್ನು ಒಟ್ಟಿಗೆ ಸೇರಿಸೋ ಪ್ರಯೋಗವನ್ನು ಈ ನಮ್ಮ ಸಂತರುಗಳು, ರಿಫಾರ್ಮರೆಲ್ಲ ಬರುವ ಮೊದಲೇ ಮಾಡಿದ ಕೀರ್ತಿ ಏನಾರಿದ್ದರೆ ಅದು ದೈವಗಳಿಗೆ ಸೇರುತ್ತೆ. ಸೊ ಒಂದು ವಿಚಾರ. ಇನ್ನೊಂದು, ನಮ್ಮ ಹಿಂದಿನ ಪ್ರಕೃತಿಯ ಎಲ್ಲ ವಸ್ತುಗಳನ್ನು ಆ ದೈವಾರಾಧನೆಯಲ್ಲಿ ಉಪಯೋಗಿಸ್ತಾರೆ.
ಇನ್ನೊಂದು ಇಂಪ್ಯಾಕ್ಟ್ ಏನು, ಈ ಪರಿಸರವಾದಿಗಳಂತೇನಿದ್ದಾರೆ ಆ ಪರಿಸರದ ಮಹತ್ವಗಳನ್ನು ಪ್ರಪಂಚಕ್ಕೆ ತಿಳಿಸ್ಕೊಟ್ಟಿದ್ದು ದೈವಗಳು. ಅದರಲ್ಲಿ ಯೂಸ್ ಮಾಡುವ ಹಿಂಗಾರ, ಎಳನೀರು ಇದೆಲ್ಲವೂ ನಾನ್ ಕೆಮಿಕಲ್. ತೋರಣ, ದೇವರ ಶೃಂಗಾರಕ್ಕೆ ಯೂಸ್ ಮಾಡೋ ತೆಂಗಿನ ಗರಿಗಳು ಇದೆಲ್ಲ ಪ್ರಕೃತಿ ದತ್ತವಾಗಿದ್ದು ಯಾವುದು ಕಲಬೆರಕೆಯ ಈಗಿನ ಆಹಾರಗಳಲ್ಲ. ಇನ್ನೊಂದು, ಭಗವಂತ ಸರಳಿ ಪೂಜೆಗೆ ಒಲಿಯೋನು ಅಂತ ನಾನು ನೋಡಿದ್ದೀನಿ. ಎಲ್ಲ ದೈವಗಳಿಗೆ ಏನಿಡ್ತಾರೆ ಅವರ ಮಣೆ ಮಂಚದಲ್ಲಿ, ಒಂದು ಎಳನೀರು, ಒಂದು ಸಣ್ಣ ಹಿಂಗಾರ, ಒಂದು ವಿಳೆದೆಲೆ ಅಡಿಕೆ, ಭಕ್ತಿಯಿಂದಿಟ್ಟ ಒಂದು ಸ್ವಲ್ಪ ಅವಲಕ್ಕಿ, ಹಾಲು, ಒಂದು ಗಿಂಡಿ ಹಾಲು. ಒಂದಿಷ್ಟು ದೈವಗಳಿಗೆ ಈಚಲ ಮರದ ಕಳ್ಳನ್ನು ಇಡ್ತಾರೆ. ಇದೆಲ್ಲ ಒಬ್ಬ ಸಾಮಾನ್ಯ ಜನನಿಗೆ ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಸುಲಭವಾದ ವಸ್ತುಗಳು. ಅದು ಯಾವುದು ಹೊರಗಿಂದ ತರುವುದಲ್ಲ, ಅದೆಲ್ಲ ಪ್ರಕೃತಿ ದತ್ತವಾಗಿತ್ತು. ಮತ್ತು ಇದೆಲ್ಲ ವಸ್ತುಗಳಿಂದ ಪ್ರಕೃತಿಗೆ ಹಾನಿ ಇಲ್ಲ. ಇದೊಂಥರ ಪ್ರಕೃತಿ ಆರಾಧನೆ ಇದ್ದ ಹಾಗೆ. ಮತ್ತು ಅಲ್ಲಿ ಯೂಸ್ ಮಾಡೋ ಎಲ್ಲ ನಾದಸ್ವರಗಳು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿದ್ದು. ನಾಗನಿಗೆ ಯೂಸ್ ಮಾಡೋ ನಾದಸ್ವರ ಆಗಲಿಕ್ಕೆ ನಮ್ಮ ಸಪ್ತಸ್ವರಗಳಿಗೂ ನಮ್ಮ ದೇಹದ ಸಪ್ತಚಕ್ರಗಳಿಗೂ ಅತಿ ಹತ್ತಿರದ ಸಾಮೀಪ್ಯ ಇದೆ. ಮತ್ತು ಮನುಷ್ಯರಿಗೆ ದೈವಾರಾಧನೆ ಮೂಲಕ ಹಿಂದೆ ತುಂಬ ಶೋಷಣೆಗೊಳಗಾಗಿ ಕಾನೂನಿಷ್ಟು ಬಲವಾಗಿಲ್ಲದ ಹೊತ್ತಲ್ಲಿ ಪ್ರಪಂಚಕ್ಕೆ ನ್ಯಾಯವನ್ನು ಕೊಡಿಸೋ ನ್ಯಾಯಸ್ಥಾನಗಳಾಗಿ, ಸುಪ್ರೀಂ ಕೋರ್ಟ್ ಆಗಿ, ಪಂಚಾಯಿತಿಯ ಅಧ್ಯಕ್ಷರಾಗಿ ಎಲ್ಲವೂ ಕೆಲಸ ಮಾಡಿದ್ದು ದೈವಸ್ಥಾನಗಳು. ಇವತ್ತು ಸೌತ್ ಕೇಂದ್ರದಲ್ಲಿ ಅದು ನಡ್ಕೊಂಡು ಬಂದಿದೆ. ಅದು ಕೊರಗಜ್ಜ ಇರ್ಬೋದು, ಗುಳಿಗ ಇರ್ಬೋದು, ಪಂಜರುಳ್ಳಿ ಇರ್ಬೋದು, ಕೊಡಿಮಣತ್ತಾಯಿ ಇರ್ಬೋದು, ಉಲ್ಲಾಳತೆ ಇರ್ಬೋದು, ಕಾನತ್ತೂರು ಇರ್ಬೋದು, ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿ ಇರ್ಬೋದು. ಅಲ್ಲಿ ಜನ ಅಥವಾ ಎಲ್ಲ ಕಡೆಯೂ ಜನ ಕೋರ್ಟಿಗೆ, ಸ್ಟೇಷನ್ನಿಗೆ ಹೆದರುತ್ತಾರೋ ಗೊತ್ತಿಲ್ಲ. ನಾನು ದೈವಕ್ಕೆ ಪ್ರಾರ್ಥನೆ ಮಾಡಿಕೊಳ್ತೀನಿ ಅಂದರೆ ದುಡ್ಡು ಮೋಸ ಮಾಡಿದವನು ದುಡ್ಡು ತಂದು ಕೊಟ್ಟ ಚರಿತ್ರೆಯು 100ರಲ್ಲಿ 99 ಭಾಗ ಉಂಟು. ತಪ್ಪು ಮಾಡಿದವನಿಗೆ ಶಿಕ್ಷೆ ಆದ ಸಂಖ್ಯೆಗಳು ಕೊರಗಜ್ಜನ ವಿಚಾರದಲ್ಲಿ ಹಲವು ಉದಾಹರಣೆಗಳುಂಟು. ಒಂದು ಸರ್ಕಾರ ಮಾಡೋ ಕೆಲಸವನ್ನು ದೈವಗಳು ಮಾಡಿದೆ, ಒಂದು ಸುಪ್ರೀಂ ಕೋರ್ಟ್ ಮಾಡೋ ಕೆಲಸವನ್ನು ದೈವಗಳು ಮಾಡ್ತಾ ಇದ್ದಾರೆ. ಹಾಗೆ ಒಂದು ಊರನ್ನು ಒಗ್ಗೂಡಿಸೋ ಒಂದು ಲೀಡರ್ಶಿಪ್ ಕ್ವಾಲಿಟಿಯು ದೈವಗಳು ಮಾಡ್ತಾ ಇದೆ. ಸೊ ಈ ದೈವಗಳ ವಿಚಾರವನ್ನು ನನಗೆ ಅನಿಸಿದ ಅಧ್ಯಯನದ ಈ ವಿಚಾರವನ್ನು ಹಂಚಿಕೊಳ್ಬೇಕು ಅಂತ ಅನ್ನಿಸ್ತು. ಯಾಕೆ ನಾವು ಅವರನ್ನು ದೈವಗಳಕ್ಕಿಂತ ಈ ಎಲ್ಲ ಮುಖಗಳುಂಟಲ್ಲಿ, ಅಲ್ಲಿ ರೆವಲ್ಯೂಷನರಿ ಮುಖ ಉಂಟು, ಸಮಾಜಕ್ಕೆ ನ್ಯಾಯ ಕೊಟ್ಟ ಮುಖ ಉಂಟು, ಜನರನ್ನು ಒಗ್ಗೂಡಿಸುವ ರಾಜಧರ್ಮವೂ ಉಂಟು, ಮತ್ತು ಪ್ರಕೃತಿಗೆ ಹಾನಿ ಮಾಡದ ರೀತಿಯಲ್ಲಿ ಆರಾಧನೆ ಮಾಡುವ ಒಂದು ವಿಶಿಷ್ಟವಾದ ಉಪಾಸನೆಯ ದಾರಿಯೂ ಉಂಟು. ಮತ್ತು ಎಲ್ಲರೂ ಸೇರಿ ಎಲ್ಲರನ್ನು ಸಹನಾಭವತು ಅನ್ನೋ ಏನು ಹಿಂದೂ ಧರ್ಮದ ಸನಾತನ ಧರ್ಮದ ಮಂತ್ರ ಇದೆ, ಅದೊಂದು ದೈವಾರಾಧನೆಯಲ್ಲಿ ನೋಡ್ಬೋದು. ಎಲ್ಲರೂ ಒಂದು ದೈವ ಕೋಲ ಇದ್ದರೆ ಆ ಊರಲ್ಲಿ ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು, ಎಲ್ಲ ಪಂಗಡದವರು, ಬಡವ ಶ್ರೀಮಂತ ಎಲ್ಲರೂ ಮೀರಿ ಹ್ಯುಮ್ಯಾನಿಟಿಯನ್ನು ಪ್ರದರ್ಶನ ಮಾಡುವ ಒಂದು ಉಪಾಸನೆ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಇದನ್ನು ನಾವು ಅತಿ ವಿಶೇಷವಾಗಿ ಗಮನಿಸಿದಾಗ ಅದರಲ್ಲಿರೋ ಸೋಷಿಯಲ್ ಇಂಪ್ಯಾಕ್ಟ್ಗಳು, ಸೊಸೈಟಿಗೆ ಆಗ್ತಾ ಇರೋ ಒಳಿತು ನಮಗೆ ಕಾಣುತ್ತದೆ. ಮತ್ತು ಆ ಹಿಂದಿನವರ ಅಥವಾ ದೈವದ ಏನು ಆವಿಷ್ಕಾರದ ಹಿಂದಿರೋ ಮೂಲ ಉದ್ದೇಶ ಎಲ್ಲರನ್ನು ಒಗ್ಗೂಡಿಸೋದು, ಎಲ್ಲರನ್ನು ಒಮ್ಮತಕ್ಕೆ ತರೋದು, ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಹೋಗೋ ಕೂಡು ಕುಟುಂಬಗಳನ್ನು ಬೆಳೆಸೋ ಒಂದು ವಿಶಾಲವಾದ ಭಾವನೆ ಅದರಲ್ಲಿ ಕಾಣ್ತಿದೆ.